ನಮಸ್ತೆ. ನಮಸ್ತೆ. ನಾಳೆ ಸಸ್ಯ ಸಂಜೀವಿನಿಯಿಂದ ಚಿಕಿತ್ಸೆ ಮುಗಿಸ್ಕೊಂಡು ಹೋಗ್ತಾ ಇದ್ದೀರಾ. ಏನ್ ಅನ್ನಿಸ್ತಾ ಇದೆ ಸಸ್ಯ ಸಂಜೀವಿನಿ ಬಗ್ಗೆ? ತುಂಬಾ ಅಂದ್ರೆ ಒಂದೇ ಮಾತಲ್ಲಿ ಹೇಳಿದ್ರೆ ಅದೇ ಅಮ್ಮನ ಮನೆಗೆ ಬಂದಾಗೆ ಆಗಿತ್ತು. ಅಷ್ಟು ಪ್ರೀತಿ ವಿಶ್ವಾಸ. ಚಿಕಿತ್ಸೆಗೆ ಅಂತ ಬಂದಿದ್ದು ನಿಜ, ಆದ್ರೆ ಅದು ಹೇಳಲಿಕ್ಕಾಗಲ್ಲ, ಅಷ್ಟು ಖುಷಿಯಾಗಿತ್ತು ಮನ್ಸಿಗೆ. ಮತ್ತೆಲ್ಲರದ್ದು ಪ್ರೀತಿ ಸ್ನೇಹ, ನಿಷ್ಠೆಯಿಂದ ಮಾಡಿದ ಸೇವೆ ಕೂಡ ನಿಜವಾಗಿ ಯಾವತ್ತೂ ನನ್ನ ಮರೆಯಲ್ಲ, ಚಿರಋಣಿ. ಬರೋ ಮೊದ್ಲು ಏನ್ ಅನ್ಕೊಂಡ್ ಬಂದಿದ್ರಿ ಅಂಡ್ ಬಂದ್ಮೇಲೆ ಏನಂತ ಅನಿಸ್ತು? ಇಲ್ಲಿ ಅಂದ್ರೆ ಖಂಡಿತ ಇದಾಗತ್ತೆ, ಒಳ್ಳೇದಾಗತ್ತೆ ಅಂತ ಒಂದೆರಡು ಕಡೆ ಕೇಳಿದ್ದು, ಅದೇ ಮನ್ಸಿಂದ ವಿಶ್ವಾಸದಿಂದ ಬಂದಿದ್ದೆ. ಹಾಗೆ ಅದಕ್ಕಿಂತ ಹೆಚ್ಚು ಇದಾಯ್ತು ಅಂತ ಮನ್ಸಾರಿ ಅಂದ್ರೆ ಹೇಳ್ತಾರಲ್ಲ, ದೈಹಿಕವಾಗಿ ಅಷ್ಟೇ ಅಲ್ಲ, ಮಾನಸಿಕವಾಗಿ ಕೂಡ ತುಂಬಾ ಒಳಗಿಂದ ಮನ್ಸಿಂದ ಅಷ್ಟು ನಾನಂದ್ರೆ ಖುಷಿ ಪಟ್ಟಿದ್ದೀನಿ, ಪಡ್ತಾ ಇದ್ದೀನಿ. ಅದೇ ರೀತಿ ಅದೇ ಮುಂದೆ ಜೀವನದಲ್ಲಿ ಅದೇ ತರ ಅಂದ್ರೆ ಈಗ ಹೇಳಿದ್ದೆಲ್ಲ ಸಲಹೆಗಳು ಕೊಟ್ಟಿದ್ದು, ಮಾರ್ಗದರ್ಶನ ಮಾಡಿದ್ದು, ಹಾಗೆ ನನ್ನ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ನಾನು ಪ್ರಯತ್ನ ಪಡ್ತೀನಿ, ಆರೋಗ್ಯ ಕಾಯ್ಕೊಳ್ತೀನಿ ಅಂತ ಹೇಳ್ಬೋದು. ಮತ್ ನಿಜವಾಗಿ ಅಂದ್ರೆ ಇಲ್ಲಿಗೆ ಬಿಟ್ಟು ಹೋಗ್ಲಿಕ್ಕೆ ನಿಜವಾಗಿ ಮನ್ಸು ಬರ್ತಾ ಇದೆ. ಥೆರಪಿಸ್ಟ್ ಹೇಗಿದ್ದಾರೆ? ಎಲ್ರೂ ಒಳ್ಳೆಯವರಿದ್ದಾರೆ ನಿಜ. ನಾನು ಬರ್ದಿದ್ದೀನಿ ಫೀಡ್ಬ್ಯಾಕ್ ನಿನ್ನೆ, ಅಂದ್ರೆ ಇವತ್ತು ನಾಳೆ ಟೈಮ್ ಸಿಗ್ಲಿಲ್ಲ ಅಂತ ಹೇಳಿ ನಿನ್ನೆ ರಾತ್ರಿ ಕೂತ್ಕೊಂಡು ಬರ್ದಿದ್ದೀನಿ. ಎಲ್ರು ಪ್ರತಿಯೊಬ್ಬರು ತಮ್ಮ ಸೇವೆನಂದ್ರೆ ಏನ್ ಹೇಳ್ತಾರೆ, ಮನ್ಸಿಂದ ತಮ್ಮ ಪಾಲಿನ ಸೇವೆಯನ್ನು ಅಷ್ಟು ಚೆನ್ನಾಗಿ ಮಾಡಿದ್ದಾರೆ. ಅದೇ ಅಂದಲ್ಲ, ಅಮ್ಮ ಅಂತ ಹೇಳಿ ಕರೆದು ಅವ್ರು ಮಾಡ್ಬೇಕಾದ್ರೆ ನಿಜವಾಗಿ ಅಂದ್ರೆ ಏನ್ ಹೇಳ್ತಾರೆ, ಇಷ್ಟು ವರ್ಷದಲ್ಲಿ ನಾನು ಯಾವತ್ತ ಈ ತರ ಅಂದ್ರೆ ಇದಾಗಿರ್ಲಿಲ್ಲ. ಅಂದೇನ್ ಹೇಳ್ತಾರೆ, ಇವನ್ ಬಾಳಂತಿಯಲ್ಲಿ ನಮ್ದೆಲ್ಲ ಇದಾಗತ್ತೆ, ಅಂದ್ರೆ ಎಣ್ಣೆ ಸ್ನಾನ ಎಲ್ಲ ಮಾಡ್ತಾರೆ, ಅದು ನನ್ಗೆ ಆ ಭಾಗ್ಯ ಸಿಕ್ಕಿರ್ಲಿಲ್ಲ. ನನಗೆ ಇಷ್ಟು ದಿನ, ಈಗ 15 ದಿನ ಒಂದಲ್ಲ ಒಂದು ರೀತಿಯಿಂದ ಅಷ್ಟೆಲ್ಲ ಒಳ್ಳೆ ರೀತಿಯಿಂದ ಇದಾಗಿದ್ದು, ಎಲ್ಲರೂ ಸೇವೆ ಮಾಡಿದ್ದು. ದೇವಸ್ಥಾನ ಗೋಶಾಲೆ ಎಲ್ಲ ಹೇಗೆ ಅನ್ನಿಸ್ತು? ತುಂಬಾ ಚೆನ್ನಾಗಿ. ಅದೇ ಅಲ್ಲಿ ಕೂತ್ಕೊಂಡು ಈಗ ಅದೇ ಪ್ರತಿದಿನ ಜಪ ಮಾಡಿ ಹಾಡು ಹೇಳಿ ಬರ್ತಿದ್ದಲ್ಲ, ಸಮಯ ಹೋಗಿದ್ದೇ ಗೊತ್ತಾಗಿಲ್ಲ. ಗೋಶಾಲೆಗೆ ಚಿಕ್ಕವಳಿದ್ದಾಗ ನಮ್ಮ ಮನೇಲಿ ಇತ್ತು, ಒಂದು ಚಿಕ್ಕದು. ಆದ್ರೆ ಇಲ್ಲಿ ಬಂದ್ಮೇಲೆ ಮೊದ್ಲು ಹೋಗಿರ್ಲಿಲ್ಲ, ಒಂದ್ 3-4 ದಿನ, ಆದ್ರೆ ಈಗ ದಿನ ಹೋಗಿ ಬಂದಕ್ಕೆ ನಿಜವಾಗಿ ತುಂಬಾ ಮನಸ್ಸು ಪ್ರಸನ್ನ ಆಯ್ತು. ನಾಳೆನೂ ಒಂದ್ ಕೊನೆ ದಿನ ಚಾನ್ಸ್ ಇದೆ, ಹೋಗಿ ಬರ್ತೀನಿ. ಇಲ್ಲಿ ತಯಾರಿಸಿದ ತಾಜಾ ಔಷಧಿಗಳು ಹೇಗೆ ಎಫೆಕ್ಟ್ ಆಗಿದೆ ನಿಮ್ಮ ಮೇಲೆ? ನಿಜ ತುಂಬಾ ಒಳ್ಳೇದಾಗಿದೆ, ಚೆನ್ನಾಗಿ. ಅಂದ್ರೆ ಇವನ್ ನನ್ಗೆ ಅಂದ್ರೆ ಏನ್ ಹೇಳ್ತೀವಿ, ಡಿಫ್ರೆನ್ಸ್ ಹೇಳ್ತೀವಿ ಅಂದ್ರೆ ಆತರ ನಂದು ಚರ್ಮ ಮತ್ತೆ ಕಾಲಿನ ನೋವು, ನನಗೆ ನವೆ ಇತ್ತು ಕಾಲಿನ ತುರಿ, ಅದು ಕೂಡ ಎಲ್ಲ ಕಡಿಮೆ ಆಯ್ತು, ನಾರ್ಮಲ್ ಸ್ಥಿತಿಗೆ ಬರ್ತಾ ಇದೆ. ಮತ್ತೆ ಇವನ್ ಸ್ಟೇಬಿಲಿಟಿ ಹೇಳ್ತೀವಲ್ಲ, ನಿಲ್ಲಿಕ್ಕೆಲ್ಲ ಅಂದ್ರೆ ನಾನು ಸ್ವಲ್ಪ ಮನ್ಸಿಗೆ ಇದಾಗ್ತಿತ್ತು, ಅಂದ್ರೆ ಅಳುಕು. ಆದ್ರೆ ಆತರ ಇಲ್ಲ ಈಗ. ಅಂದ್ರೆ ಮುಂದುವರಿತೀನಿ ಅಂತ ಮನ್ಸಿಗೆ ಧೈರ್ಯ ಬಂದಿದೆ. ಅದೀಗ ಔಷಧಿನ ಕೊಟ್ಟಿದ್ದು ಅದೇ ತರ ಪಾಲನೆ ಅಂದ್ರೆ ತಕೊಳ್ತೀನಿ. ಸರ್ ಹೇಳಿದಾಗ ಅಂದ್ರೆ ಮೇಡಮ್ ಹೇಳಿದಾಗ ಹಾಗೆ ನಡ್ಕೊಳ್ತೀನಿ ಖಂಡಿತ. ಮತ್ ಹಾಗೆ ಪೂರ್ತಿ ಆರೋಗ್ಯ ಪಡಿತೀನಿ. ಯಾರಾದ್ರೂ ಸಸ್ಯ ಸಂಜೀವಿನಿ ಬರ್ಬೇಕೋ ಬೇಡವೋ ಅಂತ ಯೋಚನೆ ಮಾಡ್ತಾ ಇದ್ದವ್ರಿಗೆ ನೀವೇನ್ ಹೇಳ್ತೀರಾ? ಬನ್ನಿ ಅಂತ ಖಂಡಿತವಾಗಿ. ಈಗ ಆಲ್ರೆಡಿ ಒಬ್ರಿಗೆ ಹೇಳ್ಬೇಕು ಅಂತ ಇಲ್ಲೇ ಮನ್ಸಲ್ಲಿ ಮಾಡ್ಕೊಂಡಿದೀನಿ. ಸರ್ ನಿನ್ನೆ ಬರ್ಬೇಕಾದ್ರೆ ಹೇಳಿದ್ದಿದ್ರಲ್ಲ, ಅದೇ ಅಂದ್ರೆ ಪಕ್ಷವಾತ ಅಂದ್ರೆ ಅರ್ಧಾಂಗವಾಯು ಆದವರಿಗೆಲ್ಲ ಎಷ್ಟು ಬೇಗ ಇದು ಇಲ್ಲಿ ಕೊಟ್ಟಿದೆ. ಒಬ್ರಿದ್ದಾರೆ ಈಗ ಬೆಳಗಾಮಲ್ಲಿ ನಮ್ಮ ಪರಿಚಯದವರು, ಈಗ ಹೋದ್ ಕೂಡಲೇ ಅವರಿಗೆ ಹೇಳೋಣ ಅಂತ ಹೇಳಿ ಅಂದ್ರೆ ಆಲ್ರೆಡಿ ನಾನು ನಿರ್ಧಾರ ಮಾಡಿದ್ದೀನಿ. ಮತ್ತೆ ಯಾರೂ ಬರ್ತೀನಿ ಅಂತ ಹೇಳಿ ಖಂಡಿತ ಬಂದು ಇದ್ ಮಾಡಿ ಅಂತ ಭೇಟಿಯಾಗಿ ಕೇಳಿ ಅದ್ರ ಉಪಯೋಗ ತಕೊಳ್ಳಿ ಅಂತ ನಾನು ಬಯಸ್ತೀನಿ. ಎಲ್ರಿಗೂ ನಿಜವಾಗಿ ತುಂಬಾ ಅದು ಹೇಳಿದಷ್ಟು ಕಡಿಮೆ. ಥ್ಯಾಂಕ್ ಯು.